ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಆಪರೇಷನ್ ಸಿಂಧೂರದ ನಂತರ ಪಾಕಿಸ್ತಾನ ಕಡೆಯಿಂದ ಭಾರತದ ಕಡೆಗೆ ಒಂದಷ್ಟು ಕ್ಷಿಪಣಿಗಳು ಹಾರಿ ಬಂದವು. ಅದರಲ್ಲೂ ವಿಶೇಷವಾಗಿ ಜಮ್ಮು ಮತ್ತು ಕಾಶ್ಮೀರದ ಗಡಿ ಭಾಗಗಳಲ್ಲಿರುವಂತಹ ಗ್ರಾಮಗಳ ಮೇಲೆ ಪಾಕಿಸ್ತಾನ ದಾಳಿ ಮಾಡಿತ್ತು. ಅದರಲ್ಲಿ ಸುಮಾರು 17-18 ಜನ ಹುತಾತ್ಮರಾಗಿದ್ದರು ಅಂತಲೇ ಹೇಳಬೇಕು. ಯಾಕಂದರೆ ಸಾರ್ವಜನಿಕರು, ಸಾಮಾನ್ಯ ಪ್ರಜೆಗಳನ್ನು ನಿರ್ದಯವಾಗಿ ಪಾಕಿಸ್ತಾನ ತನ್ನ ಶೆಲ್ ದಾಳಿಯ ಮೂಲಕ ಹತ್ಯೆ ಮಾಡಿತ್ತು. ಆ ಸಂದರ್ಭದಲ್ಲಿ ಹತ್ಯೆಯಾಗಿದ್ದಂತಹ ಒಬ್ಬ ವ್ಯಕ್ತಿಯ ಫೋಟೋವನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನು ಬಹಳಷ್ಟು ಅವಮಾನಿಸಲಾಯಿತು ಇಡೀ ದೇಶದಲ್ಲಿ. ಮಾಡಿದ್ದಾರು ಈ ಗೋಧಿ ಮಾಧ್ಯಮಗಳು. ಇಸ್ಲಾಮೋಫೋಬಿಯಾದಿಂದ ನರಳುತ್ತಿರುವಂತಹ ಮುಸ್ಲಿಂ ದ್ವೇಷಿ ಮಾಧ್ಯಮಗಳು ಸಿಕ್ಕಿದ್ದೇ ಚಾನ್ಸ್ ಅಂತ ಒಂದು ಶಿಕ್ಷಕನನ್ನು ಹಿಡ್ಕೊಂಡು, ಆ ಶಿಕ್ಷಕನ ಫೋಟೋವನ್ನು ಇಟ್ಕೊಂಡು, ಆತ ಪಾಕಿಸ್ತಾನದ ಗುಂಡಿಗೆ ಬಲಿಯಾಗಿದ್ದರೂ ಸಹ ಆ ಬಲಿಯನ್ನು ತಮ್ಮ ತೀಟೆ ತೀರಿಸ್ಕೊಳ್ಳೋದಕ್ಕೆ, ತಮ್ಮ ದ್ವೇಷದ ತೀಟೆ ತೀರಿಸ್ಕೊಳ್ಳೋದಕ್ಕೆ ಬಳಸ್ಕೊಂಡ್ರು. ಆ ವ್ಯಕ್ತಿಯನ್ನು ಲಷ್ಕರ್ ಎ ತೊಯ್ಯಬಾದ ಕಮಾಂಡರ್ ಅಂತ ಕರೆದ್ರು, ಪುಲ್ವಾಮಾ ದಾಳಿಯಲ್ಲಿ ಭಾಗವಹಿಸಿದ್ದ ಅಂತ ಕರೆದ್ರು, ಏನೇನೋ ಕರೆದ್ರು. ಆ ನಂತರ ಕ್ಷಮೆ ಕೇಳಿದರು. ಆದರೆ ಅದು ಈಗ ಕೋರ್ಟಿಗೆ ಹೋಗಿ ಕೋರ್ಟಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರು ಸಾಕಷ್ಟು ಕಥೆಗಳನ್ನು ಕಟ್ಟಿ ಅದನ್ನು ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದರೂ ಸಹ ಪೂಂಚ್ನಲ್ಲಿರುವಂಥ ನ್ಯಾಯಾಲಯ ಆ ಮಾಧ್ಯಮಗಳ ವಿರುದ್ಧ ಕೇಸು ಮಾಡಲೇಬೇಕು ಅಂತ ಆದೇಶ ಕೊಟ್ಟಿದೆ. ಈಗ ಕೇಸು ಆಗಿದೆ. ಸೊ ಏನಿದು ಇಡೀ ಪ್ರಕರಣ ಅಂತ ವಿವರಿಸ್ತೀನಿ, ಕೇಳಿಸ್ಕೊಳ್ಳಿ. ನಾನು ಹೇಳ್ದಂಗೆ ಆಪರೇಷನ್ ಸಿಂಧೂರದ ನಂತರ ಪಾಕಿಸ್ತಾನ ಗಡಿಯಲ್ಲಿರುವಂತಹ ಗ್ರಾಮಗಳ ಮೇಲೆ ದಾಳಿ ಮಾಡಿತು. ಅದರಲ್ಲಿ ಪೂಂಚ್ ಪ್ರದೇಶವೂ ಸಹ ಒಂದು. ಆ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ದಂತಹ ಕಾರಿ ಮೊಹಮ್ಮದ್ ಇಕ್ಬಾಲ್ ಅನ್ನುವಂಥವರು ಸಹ ಆ ಶೆಲ್ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡ್ರು. ಪ್ರಾಣ ಮಾತ್ರ ಕಳ್ಕೊಳ್ಳಿಲ್ಲ, ಅವರು ಮಾನವನ್ನು ಕಳ್ಕೊಳ್ಬೇಕಾಯಿತು. ಅದು ಸಹ ಅವರು ಸತ್ತ ನಂತರ. ಯಾಕೆ ಅಂದರೆ ಅವರ ಸಾವಿನ ಸುದ್ದಿಯನ್ನು ಮುಂದಿಟ್ಕೊಂಡು, ಆ ಚಿತ್ರವನ್ನು ಮುಂದಿಟ್ಕೊಂಡು, ಅವರ ಫೋಟೋನ ಮುಂದಿಟ್ಕೊಂಡು ಈ ವ್ಯಕ್ತಿ ಒಬ್ಬ ಉಗ್ರವಾದಿ, ಈತ ಲಷ್ಕರ್ ಎ ತೊಯ್ಯಬಾದ ಉಗ್ರವಾದಿಯಾಗಿದ್ದ ಅಂತ ರಿಪಬ್ಲಿಕ್ ಟಿವಿಯವರು ಪ್ರಸಾರ ಮಾಡಿದರು. ಲಷ್ಕರ್ ಎ ತೊಯ್ಯಬಾದ ಟಾಪ್ ಕಮಾಂಡರ್ ಮೊಹಮ್ಮದ್ ಇಕ್ಬಾಲ್ ಹತ್ಯೆ ಅವರು ಹಾಕಿದ್ರು. ಈ ಕಡೆ ಜಿ ನ್ಯೂಸ್ನವರು ಆತಂಕವಾದಿಯ ಹತ್ಯೆ, ಪೂಂಚ್ನಲ್ಲಿ ಆತಂಕವಾದಿಯನ್ನು ಹತ್ಯೆ ಮಾಡಲಾಗಿದೆ, ಸೇನಾಪಡೆಗಳು ಹತ್ಯೆ ಮಾಡಿ ಬಿಸಾಕಿದ್ದಾವೆ ಅಂತ. ಇನ್ನು ನ್ಯೂಸ್ 18 ಅವರು ಸುದ್ದಿ ಮಾಡಿ ಈ ಉಗ್ರವಾದಿ ಪುಲ್ವಾಮಾ ದಾಳಿಯಲ್ಲಿ ನೇರವಾಗಿ ಭಾಗವಹಿಸಿದ್ದ, ಅವನ ಹತ್ಯೆಯಾಗಿದೆ, ಅವನನ್ನು ಕೊಂದು ಬಿಸಾಕಿದ್ದಾರೆ ಅಂತೆಲ್ಲ ಸುದ್ದಿಗಳನ್ನು ಮಾಡ್ತು. ಆ ನಂತರ ವಾಪಸ್ ಬಂದು ವಿಷಾದವನ್ನು ವ್ಯಕ್ತಪಡಿಸಿದ್ರು. ಆ ಚಿತ್ರಕ್ಕೂ ಆ ಸುದ್ದಿಗೂ ಸಂಬಂಧವೇ ಇರಲಿಲ್ಲ, ಅಚಾತುರ್ಯ ಆಗೋಯ್ತು, ವಿಷಾದಿಸುತ್ತೇವೆ ಅಂತ. ಆದರೆ ಅವರಲ್ಲಿ ಮನಸ್ಸಲ್ಲಿ ಒಳಗಡೆ ಇರುವಂತಹ ವಿಷಯ ಎಲ್ರಿಗೂ ಗೊತ್ತಿರೋದೆ, ಅದರಲ್ಲೇನು ಮುಚ್ಚುಮರೆ ಏನಿಲ್ಲ. ಅವರ ನಾಟಕೀಯ ವಿಷಾದಗಳನ್ನು ನಂಬುವಷ್ಟು ಜನ ಮೂರ್ಖರೇನೂ ಅಲ್ಲ. ಆದರೆ ಆತ ಪ್ರಾಣ ಕಳೆದುಕೊಂಡ ಮೇಲೆ ಆತನ ಮಾನಹಾನಿ ಮಾಡೋದ್ರಲ್ಲ, ಅದು ದೊಡ್ಡ ಸಮಸ್ಯೆ ಆಯಿತು. ಅದಾದ ನಂತರ ಅದು ಕೋರ್ಟ್ ತಲುಪಿತು. ಕೋರ್ಟ್ನಲ್ಲಿ ಜಮ್ಮು ಕಾಶ್ಮೀರದ ಪೊಲೀಸರು ಎಂಥವ್ರು ನೋಡಿ, ಅವರು ವಾದ ಮಂಡಿಸ್ತಾರೆ. ಈ ಕೋರ್ಟಿಗೆ, ಪೂಂಚ್ನಲ್ಲಿರುವಂತಹ ಕೋರ್ಟ್ಗೆ ಕೇಸ್ ಹೋಗುತ್ತೆ. ಈ ಕೋರ್ಟಿಗೆ ಈ ಪ್ರಕರಣವನ್ನು ತೆಗೆದುಕೊಳ್ಳುವಂತಹ ಅಧಿಕಾರ ವ್ಯಾಪ್ತಿ ಇಲ್ಲ. ಯಾಕೆಂದರೆ ಸುದ್ದಿಗಳನ್ನು ಪ್ರಸಾರ ಮಾಡಿದ್ದು ದೆಹಲಿಯಿಂದ. ಹಾಗಾಗಿ ದೆಹಲಿ ಕೋರ್ಟಿಗೆ ಅದು ಹೋಗಬೇಕಾಗತ್ತೆ, ನಿಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅಂತ ಪೊಲೀಸರು ನಾಟಕ ಆಡ್ತಾರೆ. ಆದರೆ ಕೋರ್ಟ್ ಒಪ್ಪಲ್ಲ. ಇಂತಹ ಪ್ರಕರಣಗಳಲ್ಲಿ ಸತ್ತಿರುವ ವ್ಯಕ್ತಿ ಇಲ್ಲಿನ ವ್ಯಕ್ತಿಯಾಗಿರೋದ್ರಿಂದ, ಅವಮಾನಿತ ಆಗಿರುವಂತಹ ವ್ಯಕ್ತಿ ಇಲ್ಲಿನ ವ್ಯಕ್ತಿಯಾಗಿರೋದ್ರಿಂದ ನಮ್ಮ ವ್ಯಾಪ್ತಿಗೆ ಬರುತ್ತೆ, ಬಾಯಿ ಮುಚ್ಕೊಂಡು ನಾವು ಹೇಳ್ದಂಗೆ ಕೇಳಿ ಅಂತ ಹೇಳಿ ಇವತ್ತು ತೀರ್ಪನ್ನು ಕೊಟ್ಟಿದ್ದಾರೆ. ಜಿ ನ್ಯೂಸ್ ಮತ್ತು ನ್ಯೂಸ್ 18 ವಿರುದ್ಧ FIR ಆಗಬೇಕು, ಕೇಸು ದಾಖಲಿಸಬೇಕು ಅನ್ನುವಂತಹ ಆಜ್ಞೆಯನ್ನು ಪೂಂಚ್ ನ್ಯಾಯಾಲಯ ಕೊಟ್ಟಿದೆ. ರಿಪಬ್ಲಿಕ್ ಟಿವಿ ಜಸ್ಟ್ ಮಿಸ್ ಆಗಿದೆ. ಯಾಕೆಂದರೆ ಅದು ತಕ್ಷಣವೇ ಸ್ವಲ್ಪ ಹುಷಾರಾಗಿ ಕ್ಷಮೆಯನ್ನು ಬೇಗ ಕೇಳ್ಕೊಳ್ತು. ಈ 2 ಚಾನಲ್ಗಳು ಒಂದು ದಿನ ಪೂರ್ತಿ ಆ ಕಾರಿ ಮೊಹಮ್ಮದ್ ಇಕ್ಬಾಲ್ ಅವರ ಫೋಟೋನ ಬಳಸ್ಕೊಂಡು ದೊಡ್ಡ ಟೆರರಿಸ್ಟು, ಪುಲ್ವಾಮಾ ದಾಳಿಯ ಬಗ್ಗೆ ಈಗ ಚರ್ಚೆ ಮಾಡ್ತಾರೆ. ಇಂತಹದ್ದು ನಡೆದಾಗ ಆ ಒಂದು ದಿನಾನೇ ಚರ್ಚೆ ಮಾಡಿದ್ದು ಪುಲ್ವಾಮಾ ದಾಳಿ. ಅದ್ರ ಬಗ್ಗೆ ಬೇರೆ ಸಮಯದಲ್ಲಿ ಚರ್ಚೆನೇ ಮಾಡಿಲ್ಲ. ಅಲ್ಲಿಗೆ RDX ಹೇಗೆ ಬಂತು,
ಅಷ್ಟೊಂದು ರಕ್ಷಣಾ ವ್ಯವಸ್ಥೆಯಲ್ಲಿ ವೈಫಲ್ಯ ಹೇಗಾಯಿತು, ಅಷ್ಟೊಂದು ಜನ ಸೈನಿಕರನ್ನು ರಸ್ತೆಯ ಮೂಲಕ ಯಾಕೆ ಸಾಗಿಸಲಾಗ್ತಿತ್ತು, ಯಾವ ಪ್ರಶ್ನೆಗಳನ್ನು ಸಹ ನರೇಂದ್ರ ಮೋದಿ ಸರ್ಕಾರಕ್ಕೆ ಇಲ್ಲಿಯವರೆಗೂ ಕೇಳಿಲ್ಲ. 2019 ಫೆಬ್ರವರಿ 14ನೇ ತಾರೀಕು ನಡೆದಂತಹ ದಾಳಿ ಅದು. ಲೋಕಸಭಾ ಚುನಾವಣೆಗಳಿಗೆ 2 ತಿಂಗಳಿದೆ ಅನ್ನಬೇಕಾದ್ರೆ ನಡೆದಂತಹದ್ದು. ಮತ್ತು ಅದೇ ಸಾವುಗಳನ್ನು, ಆ ಹುತಾತ್ಮ 40+ ಹುತಾತ್ಮ ಸೈನಿಕರ ಫೋಟೋಗಳನ್ನು ಬಳಸ್ಕೊಂಡು ಇದೇ ನರೇಂದ್ರ ಮೋದಿ ವೋಟ್ ಕೇಳಿದ್ರು. ಉಗ್ರವಾದಿ ದಾಳಿ ಆಗುತ್ತೆ, ಅದಕ್ಕೆ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕಾದಂತಹ ವ್ಯಕ್ತಿ ಆ ಉಗ್ರವಾದಿಗಳಿಂದ ಹತ್ಯೆ ಆದಂತಹ ಹುತಾತ್ಮರಾದಂತಹ ಸೈನಿಕರ ಫೋಟೋಗಳನ್ನು ಬಳಸ್ಕೊಂಡು ವೋಟ್ ಕೇಳ್ತಾರೆ. ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಅದನ್ನು ಪ್ರಶ್ನೆ ಮಾಡಲ್ಲ ಈ ಗೋಧಿ ಮಾಧ್ಯಮಗಳು. ಆದರೆ ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ, ಶಿಕ್ಷಕ, ಈತ ಸ್ಕೂಲ್ ಟೀಚರ್ ಕಾರಿ ಮೊಹಮ್ಮದ್ ಇಕ್ಬಾಲ್, ಸ್ಕೂಲ್ ಟೀಚರು ಪಾಕಿಸ್ತಾನದ ಗುಂಡಿಗೆ ಬಲಿಯಾದರೆ ಆತನನ್ನು ಉಗ್ರವಾದಿ ಅಂತ ಪಟ್ಟ ಕಟ್ತಾರೆ. ಯಾಕೆ? ಗಡ್ಡ ಇತ್ತು, ಟೋಪಿ ಇತ್ತು, ಹೇಳಿದ್ರೆ ದೇಶ ನಂಬುತ್ತೆ, TRP ಸಿಗುತ್ತೆ, ಮುಸ್ಲಿಮರ ವಿರುದ್ಧ ನೀವು ಏನು ಬೇಕಾದ್ರೂ ಸುದ್ದಿ ಪ್ರಸಾರ ಮಾಡ್ಬೋದು. ಯಾಕೆಂದರೆ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅನ್ನೋದಕ್ಕೂ ಸಹ BJP ಆಡಳಿತದಲ್ಲೇ ಇದೆಯಲ್ಲ. ಕಿರಣ್ ರಿಜಿಜು ಅದಕ್ಕೆ ಮಿನಿಸ್ಟರ್ ಬೇರೆ. ಆ ವ್ಯಕ್ತಿ ಇಲ್ಲಿಯವರೆಗೆ ಇಂತಹ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡಿದ ಚಾನಲ್ಗಳ ವಿರುದ್ಧ ಒಂದು ಸಣ್ಣ ಕ್ರಮ ಕೈಗೊಂಡಂತಹ ಸುದ್ದಿನೇ ಇಲ್ಲ. ಸಣ್ಣ ಕ್ರಮ. BJP ಸರ್ಕಾರ, ಮೋದಿ ಸರ್ಕಾರ ಕೊಟ್ಟಂತಹ ಕಂಡೀಷನ್ಸನ್ನು ಓವರ್ಥ್ರೋ ಮಾಡಿದ್ದಕ್ಕೂ ಸಹ ಕ್ರಮ ಆಗಿಲ್ಲ ಚಾನಲ್ಗಳ ಮೇಲೆ. ಆಪರೇಷನ್ ಸಿಂಧೂರ ನಡಿಬೇಕಾದ್ರೆ, ಅದರ ನಂತರ ಸಂಘರ್ಷ ನಡೀತಿರ್ಬೇಕಾದ್ರೆ ಭಾರತ ಪಾಕಿಸ್ತಾನ ನಡುವೆ ನೇರ ಪ್ರಸಾರ ಮಾಡಬೇಡಿ, ನೇರವಾಗಿ ಸುದ್ದಿಗಳನ್ನು ಕೊಡಬೇಡಿ, ನೇರವಾದ ವಿಡಿಯೋಗಳನ್ನು ತೋರಿಸ್ಬೇಡಿ. ಶತ್ರುಗಳಿಗೆ ಅನುಕೂಲ ಆಗುತ್ತೆ, ನಮ್ಮ ಕಡೆಯಿಂದ ಏನಾಗ್ತಿದೆ ಅನ್ನುವಂತಹ ಸೂಚನೆಗಳು ಸಿಗ್ತವೆ ಅಂತ ಎಷ್ಟು ಬಡ್ಕೊಂಡ್ರು ಸಹ ಇದೇ ಕಿರಣ್ ರಿಜಿಜು, ಇದೇ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ, ಈ ಸುದ್ದಿ ಮಾಧ್ಯಮಗಳು ಕೇಳಲೇ ಇಲ್ಲ. ಅವುಗಳ ಪಾಟ್ಗವು ಕೊಡ್ತಾನೆ ಇದ್ವು, ಅವುಗಳ ಪಾಟ್ಗವ್ರು ಸುದ್ದಿ ಕೊಡ್ತಾನೆ ಇದ್ರು. ಮತ್ತೆ ಸುಳ್ಳು ಸುದ್ದಿಗಳನ್ನು ಹರಡಬೇಡಿ ಅಂತ ಈ ಮಾಧ್ಯಮಗಳು ಅದನ್ನೇ ಮುಂದುವರಿಸ್ಕೊಂಡು ಬಂದವು. ಏನು ಇಸ್ಲಾಮಾಬಾದು ದಾಳಿ, ಪಾಕಿಸ್ತಾನ ಪ್ರೈಮ್ ಮಿನಿಸ್ಟರ್ ಮನೆ ಮುಂದೇನೋ ಬಾಂಬ್ ಸ್ಫೋಟ, ಕರಾಚಿ ಪೋರ್ಟ್ ಡಮಾರು, ಆ ನಗರನ ಪಾಕಿಸ್ತಾನದಲ್ಲಿ, ಈ ನಗರವನ್ನು ಭಾರತೀಯ ಆರ್ಮಿ ಸ್ವಾಧೀನಪಡಿಸ್ಕೊಂಡಿದೆ, ವಶಪಡಿಸ್ಕೊಂಡಿದೆ, ಬರೀ ಕಥೆಗಳು. ಮತ್ತು ವಿಡಿಯೋ ಗೇಮುಗಳನ್ನು ತೋರಿಸಿ ಯುದ್ಧ ನಡೀತಾ ಇದೆ. ಹಳೆ ಯಾವುದೋ ಯುದ್ಧಗಳು, ಬೇರೆ ದೇಶದ ಯುದ್ಧಗಳ ಫೋಟೋಗಳನ್ನು, ವಿಡಿಯೋಗಳನ್ನು ತೋರಿಸಿ ಭಾರತ ಪಾಕಿಸ್ತಾನದ ನಡುವೆ ನೋಡಿ ಎಂತಹ ಯುದ್ಧ ನಡೀತಾ ಇದೆ. ಬರೀ ಬುರುಡೆ. ಒಂದು ಪ್ರಕರಣದಲ್ಲಿಯೂ ಸಹ ಕಿರಣ್ ರಿಜಿಜು ಇಲ್ಲಿಯವರೆಗೆ ಕ್ರಮ ಕೈಗೊಂಡಿಲ್ಲ. ಮಿನಿಸ್ಟ್ರಾಗಿ ಅವರದೇ ಆದೇಶಗಳನ್ನು ಉಲ್ಲಂಘನೆ ಮಾಡಿದರೂ ಸಹ ಮಾಧ್ಯಮಗಳ ಮೇಲೆ ಕ್ರಮ ಇಲ್ಲ. ಇನ್ನು ಇಂತಹ ಪ್ರಕರಣದಲ್ಲಿ ಕಾರಿ ಮೊಹಮ್ಮದ್ ಇಕ್ಬಾಲ್ ಅನ್ನುವಂತಹ ಸಾಮಾನ್ಯ ಪ್ರಜೆಯನ್ನು, ಒಬ್ಬ ಶಿಕ್ಷಕನನ್ನು ಉಗ್ರವಾದಿ ಅಂತ ಇಡೀ ದೇಶದಲ್ಲಿ ಸುದ್ದಿ ಪ್ರಸಾರ ಮಾಡಿದ್ದಕ್ಕೆ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಈಗ ಕೋರ್ಟ್ ಮುಂದೆ ಬರಬೇಕಾಯಿತು. ಕೋರ್ಟ್ ಈಗ ಅದಕ್ಕೆ ಆದೇಶವನ್ನು ಕೊಟ್ಟಿದೆ, ಕೇಸ್ ಮಾಡಿ ಅಂತ. ಮಾಧ್ಯಮಗಳಿಗೆ ಏನಾದರೂ ಶಿಕ್ಷೆ ಆಗುತ್ತೆ ನೋಡೋಣ ಕೋರ್ಟಲ್ಲಾದರೂ ಅಟ್ಲೀಸ್ಟ್. ಯಾಕಂದರೆ ತನಿಖೆ ಮಾಡೋದು ಪೊಲೀಸರೇ. ಜಮ್ಮು ಕಾಶ್ಮೀರದ ಪೊಲೀಸರು ನೇರವಾಗಿ ದೆಹಲಿ ಸರ್ಕಾರದ ಅಡಿಯಲ್ಲೇ ಬರ್ತಾರೆ. ದೆಹಲಿ ಅಂದರೆ ಕೇಂದ್ರ ಸರ್ಕಾರ, ಅಮಿತ್ ಶಾ ಅಡಿಯಲ್ಲೇ ಬರೋದು. ಯಾಕೆಂದರೆ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ. ಹಾಗಿದ್ದು ಕೋರ್ಟಲ್ಲಿ ಏನಾದರೂ ನ್ಯಾಯ ಸಿಗುತ್ತಾ? ಕಾದು ನೋಡೋಣ. ಇದು ಇವತ್ತಿನ ವಿಶೇಷ ವರದಿ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.